ಚೆನ್ನಾಗಿದೆ. ಅಬ್ಬಬ್ಬಾ, ನನ್ ಮೊಮ್ಮಗಳ ಮುಖದಲ್ಲಿ ತಾಳಿ ನೋಡಿದ ತಕ್ಷಣ ಏನ್ ಕಳೆ ಬಂದ್ಬಿಡ್ತು ನೋಡು. ಅವತ್ ನೀನೇ ಹೇಳ್ದಲೆ ಹುಡುಗ ಅಂದ್ರೆ ನಮ್ ಕರ್ಣನ್ ತರ ಇರ್ಬೇಕು ಅಂತ. ನಿನ್ನ ಮಾತು ದೇವ್ರು ಕೇಳಿಸ್ಬಿಟ್ಟಿದೆ, ದೇವ್ರು ತಥಾಸ್ತು ಅಂತ ಹೇಳ್ಬಿಟ್ಟಿದ್ದಾನೆ. ಈ ನನ್ ಮಕ್ಕಳಿಗೆ ಯಾರ್ ಕಣ್ಣು ಬೇಡದೆ ಇರ್ಲಿ. ನಿಂಗೆ ಇಷ್ಟ ಆಯ್ತೇನೋ? ಹಾ ಜಿ, ಓಕೆ. ಡಿಸೈನ್ ಇದೆ ಇರ್ಲಿ. ನಿನ್ಗೆ ಇಷ್ಟ ಆಯ್ತಮ್ಮ? ಏನಿದು ಇವರಿಬ್ರು ಕಣ್ಣಲ್ಲೇ ಮಾತಾಡ್ತಿದ್ದಾರೆ? ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ, ಏನೂ ಸರಿ ಇಲ್ಲ ಅನ್ಸ್ತಾ ಇದೆ. ಕೇಳಿದ್ರೆ ಮಾತ್ರ 24 ಗಂಟೆ ನಾವಿಬ್ರು ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ಇಲ್ಲ, ಇಲ್ಲೇನೂ ಇದೆ ನೋಡಿ. ಆ ಸರ ಅವ್ರಿಗೆ ಇಷ್ಟ ಆಯ್ತಂತೆ. ಪಿಲ್ ಮಾಡಿ. ಯಾಕೆ ಹೀಗ್ ಮಾಡ್ತಿದ್ದೀರಾ? ನನ್ ಕೈ ಬಿಡಿ. ಯಾಕೆ ನನ್ ಕೈ ಇಟ್ಕೊಂಡಿದ್ದೀರಾ? ಕೈ ಬಿಡಿ ನೀವು, ನನ್ ಮನೆಗೆ ಹೋಗ್ಬೇಕು. ಕೈ ಬಿಡಿ. ಕೈ. ಹಲೋ. ಎಲ್ಲಿಗೆ ಹೋಗ್ತಿದ್ಯಾ? ಸರ್ ಪ್ಲೀಸ್ ಸರ್, ನಾನು ಈ ಜಾಗಕ್ಕೆ ಬಂದಿರೋಳಲ್ಲ. ನೀವೆಲ್ಲ ಇರೋದು ಕೊಚ್ಚೆಲಿ. ಓಡೋದಕ್ ಪ್ರಯತ್ನ ಪಟ್ರೆ ವಾಸನೆ ಬರುತ್ತೆ. ಆಗ ನಾಯಿಗಳನ್ನ ಚೂ ಬಿಟ್ಟು ಕಚ್ಚಿಸ್ಬಿಡ್ತೀನಿ. ಏನಂತೀರಾ? ತಿಳ್ಕೊಂಡಿದ್ದೀರಾ? ನಾನು ಇಲ್ಲಿಗೆ ಬಂದಿರೋಳಲ್ಲ, ಇವ್ರನ್ನ ಡ್ರಾಪ್ ಮಾಡಕ್ ಬಂದೆ. ಅಷ್ಟ್ರಲ್ಲಿ ನೀವ್ ಬಂದ್ಬಿಟ್ರಿ ಸರ್. ನೀವ್ ಬಂದಿದ್ದು ಒಳ್ಳೇದೇ ಆಯ್ತು. ನನ್ಗೂ ಈ ಜಾಗದ ಬಗ್ಗೆ ತುಂಬಾ ಅನುಮಾನ ಆಯ್ತು ಸರ್. ಇಲ್ಲೇನೋ ಬೇರೆನೆ ನಡೀತಿದೆ ಸರ್. ಇಲ್ಲೇನೋ ಬೇರೆನೇ ನಡೀತಿದೆ ಅನಿಸ್ತಿದ್ಯಾ? ಏನ್ ನಡೀತಿದೆ? ನಂಗೇನು ಗೊತ್ತಾಗ್ತಿಲ್ವಲ್ಲ. ಆಚೆ ಈಚೆ ನೋಡಿ ಸರ್, ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಗೊತ್ತಾಗ್ತಿಲ್ಲ? ಕೈಂಡ್ಲಿ ಎಕ್ಸ್ಪ್ಲೈನ್ ಮಿ. ಈ ಹುಡುಗಿನ ನೋಡಿದ್ರೆ ಈಕೆ ತಪ್ಪು ಮಾಡಿದ್ದಾಳೆ ಅಂತ ಅನ್ಸೋದೇ ಇಲ್ಲ. ಪಾಪ, ಯಾರ ಮಗಳು ಏನೋ ಈ ಕೊಂಪೆಲ್ ಬಂದು ಸಿಗಾಕೊಂಡಿದ್ದಾಳೆ. ಈ ಕಮಲಾ ಬನ್ರಿ ಇಲ್ಲಿ, ಈ ಬ್ಯಾಗ್ ಚೆಕ್ ಮಾಡ್ರಿ. ಸರ್, ನನಗೆ ಯಾಕೋ ಆ ಹುಡುಗಿ ನಿಜ ಹೇಳ್ತಿದ್ದಾಳೆ ಅಂತ ಅನ್ನಿಸ್ತಾ ಇದೆ ಸರ್. ಅವ್ರ ಮೇಲೆ ಅನುಮಾನ ಪಡೋದು ತಪ್ಪಾಗತ್ತೆ. ರೀ ಮಿಸ್ಟರ್ ಜಯರಾಮ್, ಸರಿ ತಪ್ಪು ಅನ್ನೋ ಪಾಠ ಮಾಡೋದಕ್ಕೆ ಕಾನೂನು ಅನ್ನೋದಿದೆ. ನಿಮ್ಗೇನ್ ಕೆಲಸ ಕೊಟ್ಟಿದ್ದೀನಲ್ಲ ಅದನ್ನ ನೆಟ್ಟಿಗೆ ಮಾಡಿ ಸಾಕು. ಹಾಗಲ್ಲ ಸರ್, ಪಾಪ ಕಣ್ ಕಾಣದೇ ಇರೋ ಹುಡುಗಿಗೆ ಡ್ರಾಪ್ ಕೊಡಕ್ ಬಂದಿದ್ದು ಅಂತ ಹೇಳ್ತಾ ಇದಾರೆ. ಬೇಕಾದ್ರೆ ಅವ್ರ ಮೊಬೈಲ್ ಚೆಕ್ ಮಾಡ್ಲಾ ಸರ್? ರೀ, ನನ್ ಕಣ್ಣು ಮುಂದೆನೆ ನಿಂತಿದ್ದೀರಿ, ಅದ್ಯಾವಾಗ್ರಿ ನೀವು ಕೈ ಬಿಸಿ ಮಾಡ್ಕೊಂಡ್ರೆ? ಏನಮ್ಮ ಇವ್ರಿಗೇನಾದ್ರು ಲಂಚ ಗಿಂಚ ಕೊಟ್ಟ? ಸರ್ ಸರ್ ಇಲ್ಲ, ನನ್ಗೆ ಇಷ್ಟಿದೆ ಸರ್. ಕ್ಲೈಂಟ್ ಲಿಸ್ಟ್ ಯಾರ್ಯಾರಿಗೆ ಎಲ್ಲೆಲ್ಲಿಗೆ ಎಷ್ಟೊತ್ತಿಗೆ ಸಪ್ಲೈ ಮಾಡ್ಬೇಕು ಅಂತ ದೊಡ್ಡ ಲಿಸ್ಟೇ ಇದೆ. ಏನಮ್ಮ ಇದು? ಸರ್ ನೀವೇನ್ ಹೇಳ್ತಿದ್ದೀರಾ? ನಾನು ಆತರ ಕೆಲಸ ಮಾಡೋಳಲ್ಲ ಸರ್. ಜಾಸ್ತಿ ನಕರ ಮಾಡ್ಬೇಡ, ನಾವ್ ಯಾರು ಬಕರಗಳಲ್ಲ. ಸರ್ ನಿಮ್ ದಮ್ಮಯ್ಯ ಅಂತೀನಿ, ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ. ಬೇಕಾದ್ರೆ ಇಲ್ಲಿದ್ದಾರಲ್ಲ ಇವ್ರನ್ನೇ ಕೇಳಿ, ನಾನು ಇಲ್ಲಿ ಯಾಕೆ ಬಂದೆ ಅಂತ ಹೇಳಿ. ಸತ್ಯ ಏನಿದೆಯೋ ಅದನ್ನೇ ಹೇಳಿ. ನಿಮ್ಮನ್ನ ಇಲ್ಲಿ ಡ್ರಾಪ್ ಮಾಡೋದಕ್ಕೆ ತಾನೇ ನಾನು ಕರ್ಕೊಂಡ್ ಬಂದಿದ್ದು. ಹೇಳಿ, ಮಾತಾಡಿ. ಸರ್ ಸರ್ ನನ್ನ ಕಾಪಾಡಿ ಸರ್, ನನ್ನ ಪ್ಲೀಸ್ ಕಾಪಾಡಿ. ನನ್ ಪಾಡಿಗೆ ಎಲ್ಲೋ ಹೋಗ್ಬೇಕಿತ್ತು. ಏನೋ ಇವಕ್ಕ ಕರ್ಕೊಂಡ್ ಬರ್ತಾಳೆ ಅಂತ ಇವಳ ಜೊತೆಗ್ ಬಂದೆ. ಆದ್ರೆ ಇಂಥ ದಂಧಕ್ ತಳ್ತಾ ಇದ್ದಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ನನ್ನ ಕಾಪಾಡಿ ಸರ್, ನನ್ನ ಕಾಪಾಡಿ. ದಂಧಕ್ ತಂದ್ ಹಾಕದ್ನ ಏನ್ ಹೇಳ್ತಿದ್ದೀರಾ ನೀವು? ಇಲ್ಲ ಸರ್, ಈ ಹುಡ್ಗಿ ಎಲ್ಲ ಸುಳ್ಳು ಹೇಳ್ತಿದ್ದಾಳೆ. ಹೇಳಿ, ಏನೋ ಸತ್ಯನ ನೇರವಾಗಿ ಹೇಳಿ ಪ್ಲೀಸ್. ರೇ ಜಯರಾಮ್, ಇವ್ರೆಲ್ಲರನ್ನು ಎದಾಕೊಂಡ್ ಬನ್ರಿ. ಸರ್ ಪ್ಲೀಸ್ ಸರ್, ನಾನು ಅಂತವಳಲ್ಲ ಸರ್. ಸರ್ ಸರ್ ಪ್ಲೀಸ್ ನನ್ ಮಾತು ಕೇಳಿ ಸರ್, ನಾನು ಅಂತವಳಲ್ಲ ಸರ್. ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಮೇಡಮ್ ಪ್ಲೀಸ್ ಬಿಟ್ಬಿಡಿ ಮೇಡಮ್. ಡಾನ್, ಸೀರಿಯಸ್ಲಿ? ವಾವ್, ದಟ್ಸ್ ಅಮೇಜಿಂಗ್. ಇದು ಬೇಕಾಗಿದ್ದು ನನಗೆ. ಹೇಯ್, ಥ್ಯಾಂಕ್ ಯು ಸೋ ಮಚ್ ಯಾ. ನನಗೆ ಟ್ರೀಟ್ ಪಕ್ಕ ಕೊಡಿಸ್ತೀನಿ. ಎಸ್, I want it. The world's gonna know your name. You can be the best. You can be the tune. You can be the King Kong. Na. ಏನು ನಮ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋ ಕಾಂಟ್ರಾಕ್ಟರ್ ಖುಷಿಯಾಗಿದ್ದಾರೆ. I won. ಅತ್ತೆ, I won. You know what? ಆ ನಿಧಿ ಅಹಂನ ಹೊಸ್ಕಾಕ್ಬಿಟ್ಟೆ. ನಿಜವಾಗ್ಲು? ಯೋ, ಆಕ್ಚುಲಿ ಏನ್ ಗೊತ್ತಾಗಿದ್ದಲ್ಲ, ನಂದೇ ಪ್ಲಾನು, ನಂದೇ ಸಕ್ಸಸ್ಸು. ಇದಿಷ್ಟು ಎಕ್ಸಿಕ್ಯೂಷನ್ ನನ್ನಿಂದನೇ ಆಗಿದ್ದು. ಇದು ನನಗೆ ಬೇಕಿತ್ತು. ಐ ಡಿಡ್ ಇಟ್ ಅಂಡ್ ಐ ಪ್ರೂವ್ಡ್ ಇಟ್. ಈಗ ನಿಮ್ ಹೀರೋಯಿನ್ ಎಲ್ಲಿದ್ದಾಳೆ ಗೊತ್ತಾ? ಪೊಲೀಸ್ ಸ್ಟೇಷನ್ ಅಲ್ಲಿ. ವಾವ್, ಏನ್ ಮಾಡ್ದೆ ಅಂಥದ್ದು? ನನ್ಗೂ ಹೇಳೋ, ಕೇಳಿ ಖುಷಿ ಪಡ್ತೀನಿ. ಒಂದ್ ಹುಡುಗಿನ ಕುರುಡಿ ತರ ಆಕ್ಟ್ ಮಾಡೋದಕ್ಕೆ ಹೇಳಿ ಅವಳ ಜೊತೆ ನಿಧಿನೂ ಹೋಗೋ ತರ ಮಾಡಿ ಒಂದು ಕೆಟ್ಟ ಬ್ರಾತಲ್ ನಲ್ಲಿ ಲ್ಯಾಂಡ್ ಆಗೋ ತರ ಮಾಡಿದೆ. ಈಗ ಅವಳು ದಂಧೆ ನಡೆಸಿದಾಳೆ ಅಂತ ಹೇಳಿ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ. ಐ ಲೈಕ್ ದಿಸ್. ಈಗಳು ಮಾನ ಮರ್ಯಾದೆ ಅಹಮ್ಮು ಎಲ್ಲ ಚಿತ್ರ ಆಗೋಗಿದೆ. ಪೀಸ್ ಎಲ್ಲ ಪೀಸ್. ನಿತ್ಯ ಅವ್ರೆ, ಒಂದೇ ಮನೇಲಿದ್ದು ಯಾಕೆ ಮೆಸೇಜ್ ಮಾಡ್ತಿದ್ದೀರಾ? ನನ್ಗಿನ್ನ ಆಗ್ತಿಲ್ಲ ಕರ್ಣ. ಏನಾಯ್ತು? ನನ್ಗಿನ್ನ ಎಲ್ಲಾ ವಿಷಯನೂ ಒಳಗಡೆ ಇಟ್ಕೊಳಕ್ ಆಗ್ತಿಲ್ಲ. ಎಲ್ಲ ಹೇಳ್ಬಿಡ್ತೀನಿ.
ಏನ್ ಹೇಳ್ಬಿಡ್ತೀರಾ? ಯಾರ್ಗ್ ಹೇಳ್ತೀರಾ? ಮನೆಯವ್ರಿಗೆ ಏನ್ ವಿಷಯ? ಎಲ್ಲಾ ವಿಷಯ ಹೇಳ್ಬಿಡ್ತೀನಿ. ನಮ್ಮಿಬ್ರು ಮದ್ವೆ ವಿಷಯ, ನಾನ್ ಪ್ರೆಗ್ನೆಂಟ್ ಆಗಿರೋದು ಎಲ್ಲ ಇವತ್ತು ಹೇಳ್ಬಿಡ್ತೀನಿ ಕರ್ಣ. ಹೇಳ್ಬಿಟ್ಟು ಅಯ್ಯೋ ಅಟ್ಲೀಸ್ಟ್ ನನ್ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಏನ್ ಹೇಳ್ತಿದ್ದೀರಾ ನಿತ್ಯ? ನಿಮ್ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮನೆಯವ್ರು ಎಲ್ಲರಿಗೂ ಸ್ಟ್ರೆಸ್ ಕೊಡ್ತೀರಾ? ನಂಗೆ ಇದನ್ನ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಕರ್ಣ. ಅಲ್ಲ, ನಾನು ಇದೀನಲ್ಲ ನಿಮ್ ಜೊತೆ. ಅರ್ಥ ಮಾಡ್ಕೊಳ್ಳಿ ಕರ್ಣ ದಯವಿಟ್ಟು. ಹೌದು, ನೀವ್ ನನ್ ಜೊತೆಲೇ ಇದ್ದೀರಾ, ಮಾರಲ್ ಸಪೋರ್ಟ್ ಆಗಿ. ಆದ್ರೆ ನನ್ ಬಾಡಿಲಿ ಏನೇನ್ ಚೇಂಜಸ್ ಆಗ್ತಿದೆ ಅಂತ ನಿಮಗ್ ಗೊತ್ತಾ? ಅದ್ರಲ್ಲೂ ಇಷ್ಟು ದೊಡ್ಡ ಗುಟ್ಟನ್ನ ನನ್ ಹೊಟ್ಟೆಲಿ ಇಟ್ಕೊಂಡು ಪ್ರತಿ ಕ್ಷಣ ಉರ್ದ್ ಹೋಗ್ತಾ ಇದ್ದೀನಿ ನಾನು. ಪ್ಲೀಸ್ ಬೇಡ, ದುಡುಕ್ಬೇಡಿ. ಇವತ್ ನೀವ್ ಏನೇ ಹೇಳಿದ್ರು ನನ್ನ ತಡೆಯೋಕ್ ಆಗಲ್ಲ ಕರ್ಣ. ನಿತ್ಯ, ಅಜ್ಜಿ ಬಗ್ಗೆ ಯೋಚನೆ ಮಾಡಿ. ಅವ್ರ ವಿಷಯ ಸಹಿಸ್ಕೋತಾರೆ ಅಂತ ಅನ್ಕೊಂಡಿದೀರಾ? ಮೊದ್ಲೇ ಅವ್ರಿಗೆ ತೇಜಸ್ ಬಗ್ಗೆ ಅಸಮಾಧಾನ ಇತ್ತು. ಅವನ ಜೊತೆ ಮದ್ವೆ ಬೇಡ ಅನ್ನೋದನ್ನ ಎಷ್ಟೆಲ್ಲಾ ರೀತಿಲಿ ಹೇಳಿದ್ರು ಅಂತ ನೀವೇ ಹೇಳಿದ್ರಲ್ವಾ? ಈಗ ಇದನ್ನೆಲ್ಲ ಸಹಿಸ್ಕೋತಾರ? ಇವತ್ತಲ್ಲ ನಾಳೆ ಈ ವಿಷಯ ಎಲ್ಲ ಅವ್ರಿಗೆ ಗೊತ್ತಾಗ್ಲೇಬೇಕಲ್ಲ. ಬಟ್ ಇದು ಸರಿಯಾದ ಸಮಯ ಅಲ್ಲ. ಇದನ್ನೆಲ್ಲ ಅನಲೈಸ್ ಮಾಡ್ಕೊಂಡು ಕೂರೋ ಪೇಷನ್ಸ್ ನನಗಿಲ್ಲ ಕಣ. ತಡ್ತಾ ಇದೀನಿ ನಾನು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಲ್ಲ, ಯಾರಿಗೆ ಹೇಳ್ಬೇಕು ಅಂತ ಅನ್ಕೊಂಡಿದೀರಾ? ಎಲ್ರು ದಿನದಿಂದ ದಿನಕ್ಕೆ ಮನೆಯಲ್ಲಿ ನಾವು ಎಷ್ಟೆಲ್ಲ ಹೋಪ್ಸ್ ಬೆಳೆಸ್ತಿದೀವಿ ಗೊತ್ತಾ? ಶಾಂತಿ ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಬೆಳೆಸ್ಕೊಂಡಿದ್ದಾಳೆ ನಿಮಗ್ ಗೊತ್ತಾ? ನಿಮ್ಮಜ್ಜಿ ನಾವಿಬ್ರು ತುಂಬಾ ಚೆನ್ನಾಗಿದೀವಿ ಅಂತ ಅನ್ಕೊಂಡಿದಾರೆ. ಈಗ ಇದನ್ನೆಲ್ಲ ಮುಚ್ಚಿಟ್ಟು ನಾಳೆ ದಿನ ಅವ್ರಿಗೆ ಸತ್ಯ ಗೊತ್ತಾದಾಗ ಅವ್ರಿಗೆ ಎಷ್ಟು ದೊಡ್ಡ ಆಘಾತ ಆಗತ್ತೆ ಗೊತ್ತಾ? ನೀವ್ ಹೇಳಿದ್ ಖಂಡಿತ ನಿಜ. ಆದ್ರೆ ನಾಳೆಗಾದ್ರೂ ಅವ್ರನ್ನ ನಾವು ಪ್ರಿಪೇರ್ ಮಾಡ್ಬೇಕು. ಅದಕ್ಕೆ ನಾನು ಎಲ್ಲ ವ್ಯವಸ್ಥೆ ಮಾಡಿದೀನಿ. ಎಲ್ಲ ನೀವ್ ಅನ್ಕೊಂಡ್ ಹಾಗೆ ನಡಿಬೇಕಲ್ಲ ಕರ್ಣ. ಈಗ ನನ್ಗೆ ಭವಿಷ್ಯದ ಬಗ್ಗೆ ಒಂದ್ ಸ್ವಲ್ಪನೂ ನಂಬಿಕೆ ಇಲ್ಲ. ಶಾಂತಿಗೆ ಅಜ್ಜಿಗೆ ನಾನು ಹೇಳ್ತೀನಿ, ಮುಂದೇನಾಗುತ್ತೋ ನೋಡ್ಕೊಳ್ಳೋಣ. ನಿತ್ಯ, ಸರ್ ದಯವಿಟ್ಟು ನನ್ ಮಾತ್ ಕೇಳಿ ಸರ್. ನಾನು ಈ ತರ ಕೆಲಸ ಮಾಡೋಳಲ್ಲ ಸರ್. ಬೇಕಾದ್ರೆ ನನ್ ಫ್ರೆಂಡ್ಸಿಗೂ ಅಥವಾ ನನ್ ಕಾಲೇಜ್ ಅವ್ರಿಗೂ ಫೋನ್ ಮಾಡಿ ವಿಚಾರಿಸಿ ಸರ್. ಪ್ಲೀಸ್ ಸರ್, ನನ್ಗೊಂದು ಅವಕಾಶ ಕೊಡಿ ಸರ್. ಪ್ಲೀಸ್ ನನ್ ಮಾತ್ ಕೇಳಿ ಸರ್. ಸರ್ ಪ್ಲೀಸ್ ಸರ್. ಸರ್ ರೀ, ಅವಳನ್ ಬಿಟ್ ಕಳ್ಸ್ರಿ ಪಾಪ. ಮೊದ್ಲೇ ಕುರುಡು ಹುಡುಗಿ, ಸ್ವರ್ಗದಲ್ಲಿ ಬಿಟ್ರು ನರ್ಕದಲ್ಲಿ ಬಿಟ್ರು ಏನು ವ್ಯತ್ಯಾಸ ಗೊತ್ತಾಗಲ್ಲ ಅಂತವಳನ್ನ ಸ್ಟೇಷನ್ ಅಲ್ಲಿ ಕೂಸ್ಕೊಂಡ್ರೆ ತಪ್ಪಲ್ವಮ್ಮ? ಬಿಟ್ ಕಳ್ಸವಳನ್ನ. ಥ್ಯಾಂಕ್ ಯು ಸರ್. ಹಾ ಇರ್ಲಿ, ನಮ್ ಡ್ರೈವರ್ಗೆ ಹೇಳಿದೀನಿ, ನಿನ್ನ ಮನೆಗ್ ಬಿಡ್ತಾರ, ಹೋಗಮ್ಮ. ಸರ್ ಇದು ಮೋಸ ಸರ್. ಅವ್ರಿಗೊಂದ್ ನ್ಯಾಯ, ನನಗೊಂದ್ ನ್ಯಾಯನಾ? ಆ ಹುಡುಗಿ ಅಲ್ಲಿ ತನಕ ಬಿಡಿ ಅಂತ ಕೇಳ್ಕೊಂಡ್ಲು ಸರ್. ಅವಳ ನೋಡಿ ಪಾಪ ಅನ್ಸ್ತು, ಅದಕ್ಕೆ ನಾನು ಅಲ್ಲಿಗೆ ಬಿಡಕ್ ಹೋದೆ ಸರ್. ನೀವ್ ನೋಡಿದ್ರೆ ನನ್ನ ಹಿಡ್ಕೊಂಡು ಆ ಹುಡ್ಗಿನ್ ಕಳಿಸ್ತಿದ್ದೀರಲ್ಲ. ಹಲೋ, 4 ಅಕ್ಷರ ಓದಿದೀನಿ ಅಂತ ನಿನ್ ನಾಲ್ಗೆ ಏನಾದ್ರು ಚಾಚಿದ್ರೆ ನಿನ್ ಬಂಡವಾಳನ್ನೆಲ್ಲ ಬೀದಿಗೆ ತಂದ್ಬಿಡ್ತೀನಿ. ಹುಷಾರ್. ನಾನ್ ಏನ್ ಮಾಡಿದೀನಿ ಅಂತ ಬಂಡವಾಳ ಬಯಲ್ ಮಾಡ್ತೀರಾ ಸರ್? ನಾನ್ ಏನ್ ಮಾಡಿದೀನಿ ಸರ್? ಯಾಕೆ ಅಂದ್ರೆ ಹುಲಿ ಎದುರುಗಡೆ ಇದ್ದಾಗ ಅದ್ರ ಹೊಟ್ಟೆ ತುಂಬಿರ್ಲಿ ತುಂಬಿಲ್ದೇ ಇರ್ಲಿ, ಈ ನಾಯಿ, ನರಿ, ಮೊಲ, ಜಿಂಕೆ ಸೈಡ್ ಹೋಗ್ತಾ ಇರ್ಬೇಕು. ಜಾಸ್ತಿ ಹಾರಾಡಕ್ ಹೋದ್ರೆ ಹುಲಿಗೆ ಏನ್ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು. ಸರ್, ಯಾರಿ ನೀವು? ಸರ್ ನಾನು ನಿಧಿ. ನಿಧಿ, ಸ್ಟೇಷನ್ ಅಲ್ಲಿ ಏನ್ ಮಾಡ್ತಿದ್ದೆ ನಿಧಿ? ಇಲ್ಲಿಗೆ ಬರುವಂತ ಕೆಲಸ ಏನ್ ಮಾಡ್ದೆ? ಸಂಜಯ್ ಪ್ಲೀಸ್, ನೀನಾದ್ರೂ ಅವ್ರಿಗೆ ಹೇಳು. ನನ್ ಮೇಲೆ ಸುಳ್ಳು ಆರೋಪ ಹೊರಿಸಿ ನನ್ನ ಒಳಗ ಹಾಕಿದ್ದಾರೆ. ಹೇಗಾದ್ರೂ ಮಾಡಿ ನನ್ನನ್ನ ಇಲ್ಲಿಂದ ಬಿಡಿಸಿ ನೀನ್ ಕರ್ಕೊಂಡು ಹೋಗು. ಏಯ್, ಸುಳ್ಳು ಹೇಳ್ತಾ ಇದೀನ? ಹಲ್ಕ ಕೆಲ್ಸ ಮಾಡಿ ಈಗ ನಾಟಕ ಬೇರೆ ಆಡ್ತಾ ಇದ್ಯಾ? ಪಾಪದ ಹುಡುಗಿರ್ನ ದಂಧೆ ಕಳ್ಸಿ ಈಗ ಸಾಚ ತರ ಪೋಸ್ ಕೊಡ್ತಾ ಇದ್ಯಾ? ಕಮಲಮ್ಮ, ಬೀಗನ ಹಾಕಿಲ್ವಲ್ರಿ? ಹಾಕ್ರಿ ಮೊದ್ಲು. ಸರ್, ಏನ್ ಜಯರಾಮ? ಕೂತ್ಕೊಳ್ರಿ. ಸರ್ ದಂಧೆನಾ? ಏನ್ ಹೇಳ್ತಿದ್ದೀರಾ ಸರ್? ಓಹ್, ತಮ್ಗೆ ಇವಾಗ್ಲೇನ ಗೊತ್ತಾಗ್ತಿರೋದು? ಕೂತ್ಕೊಳ್ಳಿ ಸರ್. ಅವಳೇನ್ ಮಾಡ್ತಾ ಇದ್ದಾಳೆ, ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ಸಾಕ್ಷಿ ಸಮೇತ ನಿಮ್ಗ್ ತೋರಿಸ್ತೇನೆ. ಸರ್ ಗೊತ್ತಿಲ್ದೆ ನನ್ ಬಗ್ಗೆ ಏನೇನೋ ಮಾತಾಡ್ಬೇಡಿ. ನಾನೇನು ಅಂತ ನನಗ್ ಗೊತ್ತು. ಆದ್ರೆ ನೀನೇನು ಅಂತ ನಮಗ್ ಗೊತ್ತಿಲ್ವಲ್ಲ ನಿಧಿ. ಜಯ್, ಯಪ್ಪ, ನೀನ್ ಈ ತರ ದುಡಿಯೋದಕ್ ಶುರು ಮಾಡಿದ್ಯಾ ಅನ್ಕೊಂಡೆ. ನೀನ್ ಯಾವಾಗ ನನ್ ಮುಖದ ಮೇಲೆ 150 ರೂಪಾಯಿ ಎಸೆದ್ಯೋ ಅವತ್ತೇ ಯೋಚನೆ ಮಾಡ್ಬೇಕು. ನೀನ್ ಈ ತರ ಚೀಪ್ ಕೆಲಸ ಮಾಡೋ ಬದಲು ಯಾರ್ದಾದ್ರೂ ಮನೆ ಮುಂದೆ ಹೋಗಿ ಭಿಕ್ಷೆ ಬಿಡ್ಬೋದಿತ್ತಲ್ವಾ? ನೋಡು ಸಂಜಯ್, ನನ್ ಮೇಲೆ ನಿನ್ಗೆ ಏನೇ ದ್ವೇಷ ಇರ್ಬೋದು, ಆದ್ರೆ ಪ್ಲೀಸ್ ಹೀಗೆಲ್ಲ ನನ್ ಬಗ್ಗೆ ಕೆಡ್ದಾಗ ಮಾತಾಡ್ಬೇಡ. ಏಯ್, ಕೊಚ್ಚೆಲ್ ಬಿದ್ದು ಒದ್ದಾಡೋರು ಸೆಂಟ್ ನೀರಲ್ಲಿ ಸ್ನಾನ ಮಾಡಿದ್ರೆ ಶುದ್ಧ ಆಗತ್ತೆ ಅನ್ಕೊಂಡಿದ್ಯಾ? ನಿನ್ ಬಗ್ಗೆ ಎಷ್ಟೇ ಒಳ್ಳೇದ್ ಮಾತಾಡಿದ್ರು ನೀನ್ ಮಾಡಿರೋ ಈ ಕೆಲ್ಸ ನಿನ್ನನ್ನು ಯಾವತ್ತಿದ್ರು ಕೆಟ್ಟವಳನ್ನಾಗೆ ಮಾಡತ್ತೆ. ನಿನ್ ಬುದ್ಧಿ ಏನು ಅಂತ ನಿಮ್ ಅಜ್ಜಿರು ನೋಡ್ಬೇಕಲ್ವಾ? ಏನ್ ಮಾಡೋದು? ಸಂಜಯ್ ಪ್ಲೀಸ್. ಸಂಜಯ್ ಬೇಡ ಪ್ಲೀಸ್. ನನ್ ಮಾಡ್ದಿರೋ ತಪ್ಪನ್ನ ನನ್ ಮೇಲೆ ಹೊರಸ್ಬೇಡ ಸಂಜಯ್ ಪ್ಲೀಸ್. ಸ್ಮೈಲ್ ನಿಧಿ. ನೈಸ್. ರಾತ್ರಿ ಹೊತ್ತು ನಮ್ಮ ಮೊಮ್ಮಗಳು ಎಲ್ ದುಡಿತಾಳೆ, ಹೇಗ್ ದುಡಿತಾಳೆ, ಎಷ್ಟು ಬೆವರು ಸುರಿಸ್ತಾಳೆ ಅಂತ ಗೊತ್ತಾಗ್ಬೇಕಲ್ವಾ? ಐ ಮೀನ್ ನಿನ್ ಮೇನ್ ಸೋರ್ಸ್ ಆಫ್ ಇನ್ಕಮ್ ಗೊತ್ತಾಗ್ಬೇಕು ತಾನೆ? ಅಯ್ಯೋ ದೇವ್ರೆ, ಈ ಹೆಣ್ಮಗುನ ಈ ರಾಕ್ಷಸನ್ ಕೈಯಲ್ಲಿ ಸಿಕ್ಕಾಕಿಸ್ಬಿಟ್ಟಲ್ಲಪ್ಪ. ನನ್ ಕೈಯಲ್ಲೂ ಏನೂ ಮಾಡಕ್ಕಾಗ್ತಾ ಇಲ್ಲ.
ಹೇಗಾದ್ರೂ ಮಾಡಿ ಈ ಹೆಣ್ಮಗನ ಏನೇ ಕಾಪಾಡಪ್ಪ ದೇವ್ರೆ. ಏನು ಏನಿದೆಲ್ಲ? ನೀವ್ ಆಡಿದ್ದೆ ಆಟನ ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಅಂದ್ರೆ ನೀವಿಬ್ರು ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಳ್ಳೋದ? ನಮಗೂ ಮದ್ವೆ ಆಗಿದೆ, ಸಂಸಾರ ಮಾಡಿದೀವಿ, ಮಕ್ಕಳು ಆಗಿದೆ. ಆದ್ರೆ ಹೀಗಲ್ಲ. ಮನೆಯಲ್ಲಿ ದೊಡ್ಡವರು ಅಂತ ನಾವಿದೀವಿ, ಅದಾದ್ರೂ ನಿಮ್ ಗಮನದಲ್ಲಿ ಇರ್ಬೇಕಾಗಿತ್ತಲ್ವಾ? ಸಾರಿ ಶಾಂತಿ, ಅದೇನಂದ್ರೆ ನಾವ್ ಪರಿಸ್ಥಿತಿ ನೋಡ್ಕೊಂಡು. ಏನು ಏನ್ ನಿಮ್ ಪರಿಸ್ಥಿತಿ? ನೀವಿಬ್ರು ನಗ್ನಗ್ತ ಸಂತೋಷವಾಗಿ ಇರ್ಬೇಕು ಅಂತಾನೆ ನಾವು ನಿಮ್ಮಿಬ್ರಿಗೆ ಮದ್ವೆ ಮಾಡಿದ್ದು. ಏನ್ ಕಡಿಮೆ ಆಗಿದೆ ನಿಮ್ಗೆ? ಅಲ್ಲ ಡಾರ್ಲಿಂಗ್, ಅದು ಏಯ್ ಮುಚ್ಚು ಬಾಯ್. ನಾನ್ ಎದುರುಗ್ ಬಂದಾಗ ನೀನ್ ಡಾರ್ಲಿಂಗ್ ಅನ್ನೋದಲ್ಲ, ಈಗ ನಿನಗ್ ಸಿಕ್ಕಿದ್ಯಲ್ಲ ಡಾರ್ಲಿಂಗ್, ಅದನ್ನ ಚೆನ್ನಾಗ್ ನೋಡ್ಕೊ. ಅಲ್ಲ ಕಣೆ, ಮದ್ವೆ ಆಗಿ ಇನ್ನೂ 4 ದಿನ ಆಗಿಲ್ಲ, ಆಗ್ಲೇ ಜಗಳನ? ಜಗಳನ? ನೀವಿಬ್ರು ಜೋರಾಗಿ ಮಾತಾಡಿದ್ರಲ್ಲ, ಅದನ್ ಕೇಳಿಸ್ಕೊಂಡೆ ನಾವಿಬ್ರು ಬಂದಿದ್ದು. ಏನದು ವಾದ ವಿವಾದ? ಮುಚ್ಚಡೆ, ನನ್ ಮೊಮ್ಮಗ ಏನ್ ಕಮ್ಮಿ ಅಲ್ಲ ಕಣೆ, ನನ್ ಮುಂದೆ ಒಳ್ಳೊಂತರ ಇರ್ತಾನೆ, ಆದ್ರೆ ಇವಳಿಗೆ ಏನೋ ಕಿತಾಪತಿ ಮಾಡಿ ಕಾಡ್ಸಿರ್ತಾನೆ. ಸುಮ್ನೆ ಇದೆ. ನಮ್ ಕರ್ಣ ಚಿನ್ನದಂತ ಹುಡ್ಗ, ಅಂತ ತಪ್ಪೆಲ್ಲ ಮಾಡಿರೋದೇ ಇಲ್ಲ. ಇವಳೆ ಏನಾದ್ರೂ ಮಾಡಿ ಕ್ಯಾತೆ ತೆಗ್ದಿರ್ತಾಳೆ. ಅಂದ್ರೆ ನಾವಿಬ್ರು ಮಾತಾಡಿದ್ದು ನೀವಿಬ್ರು ಕೇಳಿಸ್ಕೊಂಡಿಲ್ವಾ? ಓ ಮೈ ಗಾಡ್, ಗಂಡ ಹೆಂಡತಿ ಮಾತಾಡೋದನ್ನ ನಾವ್ ಆ ರೀತಿ ಕದ್ದು ಕೇಳಿಸ್ಕೊಳಲ್ಲ. ಅಂತ ಕೆಟ್ಟ ಬುದ್ಧಿ ನಮ್ಗಿಲ್ಲ ಅಲ್ವೇನೆ? ಏನೋಪ್ಪ ಜೋರಾಗಿ ಮಾತಾಡಿದ್ ಕೇಳಿಸ್ತು, ಆದ್ರೆ ಏನ್ ಮಾತಾಡ್ತಿದ್ದೀರ ಅಂತ ಅರ್ಥನೇ ಆಗ್ಲಿಲ್ಲ. ಅದಕ್ಕೆ ಏನು ಅಂತ ವಿಚಾರಿಸೋಣ ಅಂತ ಬಂದ್ವಿ ಅಲ್ವೇನೆ? ಸರ್ ಪ್ಲೀಸ್ ಸರ್, ಹೀಗೆಲ್ಲ ಮಾತಾಡ್ಬೇಡಿ, ನನ್ ಜೀವನನೇ ಹಾಳಾಗುತ್ತೆ ಸರ್. ಅಲ್ಲೇನ್ ನಡೀತು ಅಂತ ನಾನ್ ಹೇಳ್ತೀನಿ ಸರ್, ಅದನ್ನ ಹೇಳೋದಕ್ಕೆ ಮುಂದೆ ಒಂದು ಅವಕಾಶ ಮಾಡ್ಕೊಡಿ ಸರ್. ಬೇಕಾದ್ರೆ ನನ್ ಬ್ಯಾಗ್ ಅಲ್ಲಿ ಫೋನ್ ಇದೆ, ಅದನ್ನೆಲ್ಲ ಚೆಕ್ ಮಾಡಿ ಸರ್. ಏನ್ರಿ ಇವಳು ಒಳ್ಳೆ ನಾಯಿ ಮರಿತಾರ ಕವ 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 ಅಂತ ಬಡ್ಕೊಂತ ಇರ್ತಾಳೆ. ಸುಮ್ನಿರಕ್ಕಾಗಲ್ವಾ ಅವಳಿಗೆ? ಬರ್ಲಿಲ್ಲ ಅಂದ್ರೆ ಕಲ್ಸೋಣ, ಕಲೀಲಿಲ್ಲ ಅಂದ್ರೆ ಕಾಡ್ಸೋಣ. ಅದಕ್ಕೆ ಅಲ್ವಾ ಸರ್ ನೀವ್ ಫೇಮಸ್ಸು? ಅಲ್ಲ ರೀ ಕಮಲಿ, ಅವಳು ಯಾಕೋ ಜಾಸ್ತಿ ಮಾಡ್ತಿದ್ದಾಳೆ, ಒಂದ್ 4 ಹಾಕ್ರಿ. ಸರ್ ಪ್ಲೀಸ್ ಸರ್, ನನ್ ಮಾತ್ ಕೇಳಿ ಮೇಡಮ್. ನೀವಾದ್ರೂ ಸರ್ಗ್ ಹೇಳಿ ಮೇಡಮ್, ನಾನು ಆ ತರದವಳಲ್ಲ ಮೇಡಮ್. ಸರ್ ಪ್ಲೀಸ್ ಸರ್. ಯಾಕೆ ನನ್ ಮಾತ್ ಯಾರು ಕೇಳ್ತಿಲ್ಲ? ನಾನು ಏನ್ ಮಾಡಿದ್ದೀನಿ ಅಂತದ್ದು ಎಲ್ರೂ ಸೇರಿ ಯಾಕೆ ನನಗ್ ಮೋಸ ಮಾಡ್ತಿದ್ದಾರೆ? ಅಯ್ಯ, ಇದ್ಯಾಕ್ ಹಿಂಗ್ ಹೇಳ್ತಾ ಇದೀಯಾ? ಈ ದಂಧೆಲಿ ಇದೆಲ್ಲ ಮಾಮೂಲಿನಯ್ಯ. ಏನ್ ಕೆಲ್ಸ ಮಾಡದ್ ನೀನು? ಸೇಮ್ ದಂಧೆ. ಹೇಳು ನಿಧಿ, ಏನ್ ಮಾಡ್ತೀಯ ಅಂತ ಹೇಳು. ತಗೋ ಮಗ, ಊಟ ಮಾಡು. ತಪ್ಪೆಲ್ಲಾಗಿದೆ, ಅದನ್ನ ಹೇಗ್ ಸರಿಪಡಿಸ್ಬೇಕು ಅನ್ನೋದನ್ನ ಆಮೇಲೆ ಯೋಚನೆ ಮಾಡೋಣ. ಹೀಗೆ ಹಸ್ಕೊಂಡಿದ್ರೆ ಏನು ಮಾಡಕ್ಕಾಗಲ್ಲ. ಊಟ ಮಾಡು. ಓಹೋ, ಫುಡ್ ಸರ್ವಿಸಸ್ ಇನ್ನು ಏನೇನಿದೆ? ಪಿಜ್ಜಾ, ಬರ್ಗರು, ಇಟಾಲಿಯನ್ ಫುಡ್, ಕಾರ್ನ್ ಮೀಲು ಏನಾಯ್ತು ತಗೊಂಬನ್ನಿ. ಓಹೋ ವಾಟ್ ಮಿಸ್ಟರ್ ಜಯರಾಮ್, ಇಲ್ಲೇನು ಅನ್ನದಾಸೋಹ ಮಾಡ್ತಿದೀವ? ಲೇ, ಇದು ಲೇಡೀಸ್ ಹಾಸ್ಟೆಲ್ ಅಲ್ಲ, ಪೊಲೀಸ್ ಸ್ಟೇಷನ್. ನೆನ್ಪಿದೆ ತಾನೆ? 1 ನಿಮಿಷ ಇಟ್ಕೊಳಮ್ಮ. ತಗೋ. ಕರ್ಣ, ಅಜ್ಜಿ ಏನಾಯ್ತು? ಯಾಕೆ ಟೆನ್ಷನ್ ಇದ್ದೀರಾ? ನಿಧಿ ಇನ್ನು ಮನೆಗ್ ಬಂದಿಲ್ಲ. ತಿಳ್ಕೋಗಿದ್ದಾರೆ ಅವರು. ಯಾವ್ದೋ ಹೊತ್ತಲ್ಲಿ ಬರ್ತಾಳೆ, ಕೇಳಿದ್ರೆ ಏನೇನೋ ಹೇಳ್ತಾಳೆ. ನಾನು ನೋಡ್ತೀನಿ ರೀ. ಯಾರ ನೀನು ಪದೇ ಫೋನ್ ಮಾಡ್ತಾ ಇದ್ಯಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರು ಮಾತಾಡ್ತಾ ಇರೋದು? ನಿಮ್ಮ ಹತ್ರ ಫೋನ್ ಹೆಂಗ್ ಬಂತು? ಅದೆಲ್ಲ ನಿನ್ಗ್ಯಾಕೋ? ಅವಳು ಇವತ್ತು ಸಿಗೋದಿಲ್ಲ. ನಿನ್ಗೇನಾದ್ರೂ ಅಷ್ಟೊಂದು ಅರ್ಜೆಂಟ್ ಇದ್ರೆ ಬೇರೆ ಯಾವಣ್ಣಾದ್ರೂ ನೋಡ್ಕೊ. ಶಟ್, ನೆಟ್ಟಾಗಿ ಮಾತಾಡ್ರಿ. ಈ ಇನ್ಸ್ಪೆಕ್ಟರ್ ಜೊತೆನೆ ಹಾರಾಡ್ತಿದ್ಯಾ? ಹಲೋ ಸರ್, ಫೋನ್ ನೀವೇ ಕಿಸ್ಕೊಂಡಿದ್ದೀರಾ? ಇಷ್ಟು ದಿನ ದುಡ್ಡು ಎಣಿಸ್ತಿದ್ಲು, ಈಗ 1 2 3 4 ಅಂತ ತುಂಬಿ ಎಣಿಸ್ತಿದ್ದಾಳೆ. ಯಾವ ಸ್ಟೇಷನ್ ಇದ್ದೀರಾ ಹೇಳಿ, ಅಲ್ಲೇ ಬಂದು ಮಾತಾಡ್ತೀನಿ.